ವೆಲ್ಕಮ್ಸ್ ಟು ಎವನ್ ವ್ಲಾಗ್ಸ್ ವಿತ್ ಅನ್ನೋ ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ನಾವು ಪ್ರಿಪೇರ್ ಮಾಡ್ತಾ ಇರುವಂಥ ರೆಸಿಪಿ ಯಾವುದಂದರೆ ಫ್ರೆಂಚ್ ಫ್ರೈಸ್. ಯಾವ ರೀತಿ ಮನೆಯಲ್ಲೇ ಮಸಾಲಾ ಫ್ರೆಂಚ್ ಫ್ರೈಸ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಲೆಟ್ಸ್ ಗೋ. ಸೊ ಇದಕ್ಕೆ ಬೇಕಾಗಿರೋ ಅಂಥದ್ದು ಪೊಟ್ಯಾಟೊ. ಅದನ್ನು ನೀಟಾಗಿ ಪೀಲ್ ಆಫ್ ಮಾಡ್ಕೊಳ್ಳಿ, ಅಂದರೆ ಅದನ್ನು ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಳ್ಳಿ. ಸೊ ಅದನ್ನು ಸಣ್ಣದಾಗಿ ಅಂದರೆ ತಿಕ್ಕಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ಕ್ಯೂಬ್ಸ್ ರೀತಿಯಲ್ಲಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಅದು ದೊಡ್ಡ ಆಲೂಗಡ್ಡೆ ತೊಗೊಂಡ್ರೆ ಬೆಸ್ಟು, ಫ್ರೆಂಚ್ ಫ್ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕ್ಯೂಬ್ಸಲ್ಲೇ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಯಾವುದೇ ರೀತಿ ಕೆಮಿಕಲ್ಸ್ ಅಥವಾ ಯಾವುದೇ ರೀತಿ ಆಯಿಲ್ಗಳನ್ನ ಬಳಸ್ದಂತೆಯೇ ನಾವು ಮಾಡ್ಕೋಬೋದು. ಜಸ್ಟ್ ಕುಕ್ಕಿಂಗ್ ಆಯಿಲಲ್ಲೇ ಮಾಡ್ಬೋದು. ಸೊ ಯಾವುದು ವಿನಿಗರ್ ಕೂಡ ನಾವಿಲ್ಲಿ ಯೂಸ್ ಮಾಡಲ್ಲ. ಜಸ್ಟ್ ಇದನ್ನು ನೀಟಾಗಿ ಒಂದು ಬಾಯ್ಲ್ಡಲ್ಲಿ ಕುಕ್ ಮಾಡಿದ್ರೆ ಸಾಕಿದು. ಸೊ ನೋಡಿ ಈ ರೀತಿ ಆಗಿದೆ. ಇದರಲ್ಲಿ ಸ್ವಲ್ಪ ಸ್ಟಾರ್ಚ್ ಇರುತ್ತೆ, ಅಂದರೆ ನಾವು ಆಲೂಗಡ್ಡೆ ಕಟ್ ಮಾಡಿದಾಗ ವೈಟ್ ಕಲರಲ್ಲಿ ಸ್ಟಾರ್ಚ್ ಥರ ಬರುತ್ತೆ. ಸೊ ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಈಗ ನಾನು ತಣ್ಣೀರಲ್ಲಿ ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊತಾ ಇದ್ದೀನಿ. ಒಂದು 2-3 ಸಲ ಅದನ್ನು ವಾಶ್ ಮಾಡಿಟ್ಕೊಳ್ಳಿ. ಸೊ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ತಣ್ಣೀರನ್ನ ತೆಗೆದು ನೀಟಾಗಿ ಕುದಿಸ್ಕೊಳ್ಳಿ. ಇಲ್ಲಿ ನಾನು ಇಷ್ಟು ತಣ್ಣೀರು ತೊಗೊಂಡಿದ್ದೇನೆ, ಯಾಕಂದರೆ ಎಷ್ಟು ಆಲೂಗಡ್ಡೆ ಇರುತ್ತೆ ಅಷ್ಟು ತಣ್ಣೀರು ತೊಗೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಈಗಲೂ ಸಾಲ್ಟ್ ಯೂಸ್ ಮಾಡ್ತೀವಿ, ಮತ್ತು ಫ್ರೈ ಮಾಡಬೇಕಾದ್ರೂ ಕೂಡ ನಾವು ಅದು ಮಿಕ್ಸ್ ಮಾಡ್ತೀವಲ್ಲ, ಸೊ ಆ ಟೈಮಲ್ಲೂ ಕೂಡ ಸಾಲ್ಟನ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನೋಡಿಕೊಂಡು ಸಾಲ್ಟನ್ನ ಯೂಸ್ ಮಾಡಿ. ಈಗ ಇದು ಒಂದು ಮೀಡಿಯಮ್ ಬಾಯ್ಲ್ಡಲ್ಲಿ ಬಂದಿದೆ ವಾಟರು. ಆ ಸಮಯದಲ್ಲೇ ನಾವೀಗಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಅದರೊಳಗಡೆ ಹಾಕಿ ನೀಟಾಗಿ ಕುದಿಸ್ಕೋಬೇಕು. ಸೊ ಕುದ್ದಾದಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಯೂಸ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ತಣ್ಣಗಾದಾಗ ನೀಟಾಗಿ ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ಇದಕ್ಕೆ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದಂಗ್ಲೇ ಸ್ವಲ್ಪ ಸಣ್ಣ ರವೆ, ಮೀಡಿಯಮ್ ರವೆ, ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲೋರು, ಆಮೇಲೆ ಸ್ವಲ್ಪ ಮೈದಾ, ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇ ಚಿಲ್ಲಿ ಫ್ಲೇಕ್ಸ್, ಮನೆಯಲ್ಲೇ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೋಬೋದು. ಜಸ್ಟು ಮೆಣಸಿಕಾಯಿನ ಒಂದು ಸ್ವಲ್ಪ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ. ಇದಾದಮೇಲೆ ಸಾಲ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕುದಿಬೇಕಾದ್ರೂ ಕೂಡ ಸಾಲ್ಟ್ ಯೂಸ್ ಮಾಡಿರ್ತೀವಿ. ಇದಕ್ಕೆ ಒಂಚೂರು ಸ್ಪ್ರಿಂಕಲ್ ಥರ ಸಾಲ್ಟ್ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಸ್ಪೂನಲ್ಲಿ ಕಲ್ಸೋಕ್ಕಾಗಲ್ಲ ನೀಟಾಗಿ ಅಂತ ಅಂದಾಗ ಸೊ ಕೈನ ಯೂಸ್ ಮಾಡಿ ನೀಟಾಗಿ ಕಲಸಿಟ್ಕೊಳ್ಳಿ. ಜಸ್ಟ್ ಇದು ಕೋಟಿಂಗೋಸ್ಕರ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ರೀತಿಯೂ ಮಾಡ್ಕೋಬೋದು. ಸೊ ಅದನ್ನು ಫ್ರೈ ಆದಮೇಲೆ ಅದರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಚಾಟ್ ಮಸಾಲ ಅದನ್ನು ಉದುರಿಸ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಫಸ್ಟೇನೇ ಅದಕ್ಕೆ ಕೋಟಿಂಗ್ ಥರ ಕೊಟ್ಟಿದ್ದೀವಿ, ಯಾಕಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಅದು ನೀವು ಮಸ್ಟ್ ಟ್ರೈ ಮನೇನ. ಈಗಾಗಲೇ ಕಲಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಈ ರೀತಿ ನೀಟಾಗಿ ಒಂದೇ ಬಿಟ್ಟು ಫ್ರೈ ಮಾಡಿದರೆ ನೀಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದು ಟೊಮೆಟೊ ಸಾಸ್ನೊಂದಿಗೆ ಸವಿಯಲು ಸಿದ್ಧ. ಸೊ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಹೆವನ್ ವ್ಲಾಗ್ಸ್ ವಿತ್ ಅನು ಚಾನಲ್. ನಮಸ್ಕಾರ. ಗಾಡ್ ಬ್ಲೆಸ್ ಯು ಆಲ್. ಬಾಯ್.